ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯಾಕೋ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಫುಲ್ ಇಡೀ ವಿಡಿಯೋನು ನೋಡ್ತಾ ಇಲ್ಲ ಅನಿಸುತ್ತೆ. ವಾಚ್ ಅವರ್ ಕೂಡ ಕಡಿಮೆ ಆಗ್ತಾಯಿದೆ. ಹೀಗೆ ಆದರೆ ನಾನು ಕತೆ ಹೇಳೋದು ನಿಲ್ಲಿಸ್ಬಿಡ್ಬೇಕಾಗುತ್ತೆ. ಪ್ಲೀಸ್ ಎಲ್ಲರೂ ಕತೆ ಕೇಳಬೇಕು ಅಂತ ಇಷ್ಟ ಇದ್ದರೆ, ಯಾರಿಗೆಲ್ಲ ಇಷ್ಟ ಇದ್ದರೆ ಎಲ್ಲರೂ ಪೂರ್ತಿ ಕೇಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫ್ಟರ್ ಆಲ್ ಒಂದು ಹುಡುಗಿ ನನ್ನ ಈ ಮನಸ್ಥಿತಿಗೆ ಕಾರಣವಾದಳಲ್ಲ ಅಂದ ಮೇಲೆ ನನ್ನ ಮನಸ್ಸಿನ ಮೇಲೆ ನನಗೆ ಹಿಡಿತ ಇಲ್ಲವೆಂದೇ ಅರ್ಥವಲ್ಲವೇ? ತತ್ತರಿಕೆ, ಎಂತಹ ಚಂಚಲ ಮನಸ್ಸು ನನ್ನದು. ನನ್ನ ಮೇಲೆ ನನಗೇ ಬೇಸರ, ಜಿಗುಪ್ಸೆ, ಕೋಪ ಎಲ್ಲ ಬಂದಿತ್ತು. ಅದೇ ಕೋಪಕ್ಕೆ ಅವಳನ್ನು ಹೊರದಬ್ಬಿದ್ದು ನಾನು. ಪಾಪ ಹುಡುಗಿ, ನಾನು ಮತ್ತೆ ಹೊರಬರುವವರೆಗೂ ಅಲ್ಲಿಯೇ ಕುಸಿದು ಕುಳಿತು ಬಿಟ್ಟಿತ್ತು. ನನ್ನನ್ನು ಅಲ್ಲಿ ನೋಡಿ ಭಯದಲ್ಲಿ ಏಳಲಾರದೆ ಎದ್ದು ನಡೆಯುತ್ತಿದ್ದಳು ತನ್ನ ರೂಮಿನ ಕಡೆಗೆ. ನಾನು ಸ್ವಲ್ಪ ಹೊತ್ತು ನಿಂತು ನಾನು ಸಂಭಾಳಿಸಿಕೊಳ್ಳುತ್ತಿದ್ದೆ. ಎದ್ದು ನಡೆಯಲು ಕಷ್ಟವಾಗುತ್ತಿತ್ತು ನನಗೆ. ನಶೆ ನನ್ನ ತಲೆಗೆ ಏರಿತ್ತು. ಅವಳ ಕೈ ಸ್ಥಿತಿ ನೋಡಿ ನನ್ನ ಬಗ್ಗೆ ನನಗೇ ಅಸಹ್ಯವಾಯಿತು. ಅವಳ ಮುಖ ನೋಡಿದರೆ ನನಗೆ ಅರ್ಥವಾಗಿದ್ದು ಇನ್ನೂ 18-19 ಪುಟ್ಟ ಹುಡುಗಿಯದು. ಪಾಪ, ಮನೆಯಲ್ಲಿ ಅದೇನು ಕಷ್ಟವಿದೆಯೋ, ಇಷ್ಟು ಚಿಕ್ಕ ವಯಸ್ಸಿಗೆ ಸಂಸಾರದ ಭಾರ ಹೆಗಲಿಗೇರಿದಂತಿದೆ. ಪುಟ್ಟ ಹುಡುಗಿ ಅಂತಾನೂ ಗಮನಿಸದೆ ಇವಳ ಜೊತೆ ಹೇಗೆ ನಡೆದುಕೊಂಡೆ ನಾನು. ದೇಶ ಕಾಯುವ ಯೋಧ ನಾನು. ಅಂಥದ್ದರಲ್ಲಿ ಈ ಹುಡುಗಿಯನ್ನು ಇಷ್ಟು ನೋಯಿಸಿಬಿಟ್ಟಿದ್ದೆ. ತತ್ತರಿಕೆ, ನನ್ನ ವರ್ತನೆಗೆ ನನಗೇ ನಾಚಿಕೆಯಾಯಿತು. ಪಶ್ಚಾತ್ತಾಪವಾಗಿತ್ತು ಕೂಡ ನನಗೆ ಒಂದು ಅಭ್ಯಾಸವಿದೆ. ನಾನು ತಪ್ಪು ಮಾಡಿದರೆ ನಾನೇ ಅದಕ್ಕೆ ಪರಿಹಾರವನ್ನೂ ಮಾಡುತ್ತೇನೆ. ಈಗಲೂ ಅದನ್ನೇ ಮಾಡಲು ನೋಡಿದ್ದೆ ನಾನು. ಹುಡುಗಿಗೆ ನಾನೇ ಅಲ್ಲವೇ ನೋವು ಮಾಡಿದ್ದು. ಅದಕ್ಕೆ ನಾನೇ ಔಷಧವನ್ನೂ ಹಚ್ಚಬೇಕಿತ್ತು. ಅದಕ್ಕೆ ಅವಳ ಕೈ ಹಿಡಿಯಲು ನೋಡಿದ್ದೆ ನಾನು. ಹುಡುಗಿ ಬೆಚ್ಚಿ ಹಿಂದೆ ಸರಿದಿತ್ತು. ಬಿಡುವ ಮಾತೇ ಇರಲಿಲ್ಲ ನಾನು. ಒಂದು ಸಲ ಅಂದುಕೊಂಡಿದ್ದನ್ನು ಮಾಡದೆ ಬಿಡುವವನೇ ಅಲ್ಲ ನಾನು. ಅವಳನ್ನು ನನ್ನ ಸಮೀಪ ಎಳೆದುಕೊಂಡಿದ್ದೆ. ಕೈ ಹಿಡಿದು ನೋಡಿದ್ದೆ. ನಿಜವಾಗಿಯೂ ರಕ್ತ ಹೆಪ್ಪುಗಟ್ಟಿತ್ತು. ಪಾಪ, ಕೋಮಲವಾದ ಕೈಗಳು. ಮುಟ್ಟಿದರೆ ಎಲ್ಲಿ ನಲುಗಿ ಬಿಡುವುದೋ ಎನ್ನುವಂತಿತ್ತು. ಮುಟ್ಟಲೂ ಭಯವಾಯಿತು ನನಗೆ. ಹುಡುಗಿ ಇಷ್ಟೊಂದು ಮೃದುವೆ? ಎಲ್ಲ ಹುಡುಗಿಯರು ಹೀಗೆಯೇ, ಅಥವಾ ಇವಳು ಮಾತ್ರ ಹೀಗ? ಯೋಚಿಸುತ್ತಲೇ ಅತ್ಯಂತ ಮೃದುವಾಗಿ ಅವಳ ಕೈ ಹಿಡಿದಿದ್ದೆ. ನೋಡಿದೆ, ನನಗೆ ನಿಜಕ್ಕೂ ಬೇಸರವಾಯಿತು. ಎಷ್ಟು ನೋವಾಗಿರಬೇಡ ಹುಡುಗಿಗೆ. ಏನೊಂದು ಮಾತಾಡದೆ ನನ್ನನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಳು. ಅಲ್ಲಿಯೇ ಇದ್ದ ಆಯಿಂಟ್ಮೆಂಟನ್ನು ಮೃದುವಾಗಿ ಸವರಿದ್ದೆ ಅವಳ ಕೈಗೆ. ಅವಳ ನೋವಿನ ತೀವ್ರತೆಯ ಅರಿವಿದೆ ನನಗೆ. ನಿಟ್ಟುಸಿರುಬಿಟ್ಟೆ. ಮೈಗೆ ಆದ ಗಾಯದ ನೋವನ್ನು ಸ್ವಲ್ಪ ದಿನ ಹೇಗೋ ತಡೆದುಕೊಂಡರೆ ಸಾಕು. ಗಾಯ ಮಾಗಿದ ಮೇಲೆ ನೋವು ಕೂಡ ಕಡಿಮೆಯಾಗಿ ಬಿಡುತ್ತದೆ. ಆದರೆ ಮನಸ್ಸು, ಹೃದಯಕ್ಕೆ ಆದ ನೋವು, ಅದು ನಮ್ಮ ಉಸಿರು ಇರುವವರೆಗೂ ಜೀವಂತವಾಗಿರುತ್ತದೆ. ನನ್ನ ಮನಸ್ಥಿತಿ, ಪರಿಸ್ಥಿತಿ ಎಲ್ಲವೂ ಅದೇ. ಜೀವವಿರುವವರೆಗೂ ನೋವು ಅನುಭವಿಸಲೇಬೇಕು. ಕಣ್ತುಂಬಿ ಬಂತು ನನಗೆ. ಅದು ಅವಳಿಗೆ ಕಾಣಬಾರದಲ್ಲ. ತೂರಾಡುತ್ತಲೇ ಎದ್ದು ನಿಂತಿದ್ದೆ ನಾನು. ನಡೆಯಲು ಅಸಾಧ್ಯವಾಯಿತು. ಬಿದ್ದೇ ಬಿಡುವೆ ಈಗ ಎಂದುಕೊಂಡಿದ್ದೆ. ಹುಡುಗಿ ಓಡಿ ಬಂದು ನನಗೆ ಆಸರೆ ನೀಡಿದ್ದಳು. ಹಿಡಿಸಲಿಲ್ಲ ನನಗೆ ಅವಳು ನನ್ನ ಹಿಡಿದುಕೊಂಡಿದ್ದು. ಹಿಡಿಸಲಿಲ್ಲ ಎನ್ನುವುದಕ್ಕಿಂತ ನನ್ನ ಈಗೋ ಹರ್ಟ್ ಆಗಿತ್ತು. ನಾನು ಈ ವಿಧಾನ್, ಆಫ್ಟರ್ ಆಲ್ ಒಂದು ಹುಡುಗಿಯಿಂದ ಸಹಾಯ ಪಡೆಯುವುದೇ? ಗಂಡಸಲ್ಲವೇ ನಾನು? ಹೆಣ್ಣು ಹುಡುಗಿಯಿಂದ ಸಹಾಯ ಪಡೆಯುವುದು ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಲ್ಲವೇ? ಎಲ್ಲಕ್ಕಿಂತ ಹೆಚ್ಚಾಗಿ ಈ ಹುಡುಗಿಯ ಸನಿಹ ನನಗೆ ಅದೇನೋ ಅರಿಯದ ಭಾವ ತರಿಸಿಬಿಡುತ್ತದೆ. ಆ ಸ್ಥಿತಿಯಲ್ಲೂ ಅದರ ಅನುಭವವಾಗಿತ್ತು ನನಗೆ. ಏನೀ ಭಾವದ ಅರ್ಥ? ಅದಕ್ಕೆ ಒರಟಾಗಿ ದಬ್ಬಿಬಿಟ್ಟಿದ್ದೆ ಅವಳನ್ನು. ಗೊತ್ತು ನನಗೂ ಅದು ಅವಳಿಗೆ ನೋವಾಗುತ್ತೆ ಅಂತ. ಆದರೆ ನಾನೇನೂ ಮಾಡಲಾರದಾದೆ. ಸದ್ಯಕ್ಕೆ ನಾನು ಬಚಾವಾಗಬೇಕಿತ್ತು ಎಲ್ಲ ಭಾವನೆಗಳು, ಅರ್ಥವಿಲ್ಲದ ಆಲೋಚನೆಗಳಿಂದ ಅಷ್ಟೇ. ಹುಡುಗಿ ಏನು ಯೋಚಿಸುತ್ತಿರಬಹುದು ನನ್ನ ಬಗ್ಗೆ? ಕಟುಕ ಇವನು ಎಂದೇ? ಮನುಷ್ಯತ್ವ ಇಲ್ಲ ಇವನಿಗೆ ಎಂದೇ? ಏನಾದರೂ ಯೋಚಿಸಲಿ, ನನಗೇನು? ಅದೇನೋ ಅಂತಲ್ಲ ಹುಡುಗಿ. ಅದೇನು ಮಾತಾಡುತ್ತೋ ಕಿವಿಗೂ ಕೇಳಿಸಲ್ಲ, ಅರ್ಥನೂ ಆಗಲ್ಲ. ಕೇಳಿಸಿದರೆ ತಾನೇ ಅರ್ಥ ಆಗೋದು. ಈ ಹುಡುಗಿ ಮಾತು ತುಂಬ ಅಂದರೆ ತುಂಬ ಕಡಿಮೆ. ನಿಜವಾಗಿಯೂ ಕಡಿಮೆ ಮಾತಾಡ್ತಾಳಾ? ಹಾಗೆ ಅನ್ನಿಸಿತ್ತು ನನಗೆ ಆ ದಿನ. ಆದರೆ ಇಂದು ಆ ಹೆಂಗಸು ಬಾಯಿ ಬಡ್ಕೋತಾ ಇದ್ದರೂ ಈ ಹುಡುಗಿ ಬಾಯಿ ಬಿಡಲಿಲ್ಲವಲ್ಲ. ಆಗ ಅರ್ಥವಾಗಿ ಬಿಟ್ಟಿತ್ತು ನನಗೆ, ಹುಡುಗಿ ಮಾತೇ ಆಡಲ್ಲ ಅಂತ. ಸಿಟ್ಟೇ ಬಂದು ಬಿಟ್ಟಿತ್ತು ನನಗೆ ಅವಳ ಮೇಲೆ. ಇವಳೇನು ಗಾಂಧೀಜಿಯ ಲೇಡಿ ವರ್ಷನ್ನೇ? ಯಾರಾದರೂ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಹೊಡೆಸಿಕೊಳ್ಳುವುದಕ್ಕೆ? ತತ್ತರಿಕೆ. ಯಾರಾದರೂ ನಮ್ಮ ತಪ್ಪಿಲ್ಲದೆ ಏನಾದರೂ ಅಂದರೆ ತಿರುಗಿಸಿ ನನ್ನ ತಪ್ಪಿಲ್ಲ, ನಿಂದೇ ತಪ್ಪು, ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದು ಅಂತ ಹೇಳಬೇಕು ತಾನೇ? ದೇವರು ನಮಗೆ ಅಂತ ಬಾಯಿನ ಅವನಿಗೆ ಬೇರೆ ಕೆಲಸ ಇಲ್ಲ ಅಂತ ಕೊಟ್ಟಿದ್ದಾನ? ಮನುಷ್ಯ ಅನಿಸಿದ್ದನ್ನು ಹೇಳಬೇಕು ತಾನೇ? ನಮ್ಮ ತಪ್ಪಿದ್ರೆ ಓಕೆ, ಅವರೇನು ಹೇಳಿದ್ರು ಕೇಳೋಣ.
ಏನಂದರೂ ಅನ್ನಿಸ್ಕೊಳ್ಳೋಣ, ನಮ್ಮದೇನು ತಪ್ಪೇ ಇಲ್ಲದೆ ಏನಾದರೂ ಅಂದರೆ ಅನ್ನಿಸ್ಕೊಳ್ಳೋಕ್ಕೆ ನಮಗೇನು ಹುಚ್ಚ? ತಲೆ ಬೇಡವಾ ಹುಡುಗಿಗೆ? ಹೆಂಗೆ ಬಾಯಲ್ಲಿ ಕಡುಬು ತುರ್ಕೊಂಡಂಗೆ ಸುಮ್ಮನೆ ನಿಂತಿದೆ ನೋಡು ಎಂದುಕೊಂಡು ಸರ್ರನೆ ಸೆಟ್ಟೇರಿ ಬಿಟ್ಟಿತ್ತು ತಲೆಗೆ. ಈ ಹುಡುಗಿಗೆ ತಲೆ ಸರಿ ಇಲ್ಲ ಅಂದರೆ ನನಗೆ ಬುದ್ಧಿ ಇಲ್ವಾ? ಮನೆ ಒಳಗಡೆ ಬಂದು ಆ ಹೆಂಗಸಿನ ಗ್ರಾಚಾರ ಬಿಡಿಸಿಯೇ ಬಂದಿದ್ದು ನಾನು ಎಸ್ಟೇಟ್ಗೆ. ನಾನು ಕೇಳೋ ಅಷ್ಟು ಕೇಳಿ ನೋಡೋ ಅಷ್ಟು ನೋಡಿ ಆಗಿತ್ತು. ತಾಳ್ಮೆ ಅನ್ನೋದು ಬಹಳ ಕಡಿಮೆ ಮೊದಲೇ ನನಗೆ. ಈ ಹೆಂಗಸಿನ ಅವತಾರಕ್ಕೆ ಇರೋ ಬರೋ ತಾಳ್ಮೆ ಕೂಡ ಸತ್ತಿತ್ತು ನನ್ನದು. ತನ್ನ ಮಗಳದೇ ವಯಸ್ಸಿನ ಪುಟ್ಟ ಹುಡುಗಿಯ ಬಗ್ಗೆ ಹೀಗೆಲ್ಲ ಮಾತಾಡಲು ಮನಸ್ಸಾದರೂ ಹೇಗೆ ಬರುತ್ತೋ? ತಿಂಡಿ ತಿನ್ನಲು ತಟ್ಟೆಯ ಮುಂದೆ ಕುಳಿತಿತ್ತು ಪಾಪ ಹುಡುಗಿ. ಹೌದಲ್ಲ, ಹುಡುಗಿ ತಿಂಡಿ ತಿಂದಂತಿರಲಿಲ್ಲ ಆ ಹೆಂಗಸು ಮಾಡಿದ ಅವಾಂತರಕ್ಕೆ. ಈಗಲಾದರೂ ತಿಂದಿದೆಯೋ ಇಲ್ಲವೋ? ತತ್ತೆರಿಗೆ ಈ ಹುಡುಗಿಯನ್ನು ಸಂಭಾಳಿಸಲು ಒಬ್ಬರು ಬೇಕೇ ಬೇಕು ಎಂದುಕೊಂಡ ವಿಧಾನ್. ಆದರೂ ನನಗ್ಯಾಕೆ ಮತ್ತೆ ಮತ್ತೆ ಅವಳದೇ ಯೋಚನೆ? ಹುಡುಗಿ ಸಣ್ಣವಳೆಂದೇ, ಮಾತು ಕಡಿಮೆ ಎಂದೇ, ಅಥವಾ ನಮ್ಮ ಮನೆಗೆ ದೂರದಿಂದ ಕೆಲಸ ಹುಡುಕಿ ಬಂದಿದೆ ಹುಡುಗಿ, ನಮ್ಮಿಂದ ಅವಳಿಗೆ ಯಾವುದೇ ತೊಂದರೆ ಆಗಬಾರದು ಎಂದೇ? ಎಸ್, ಹೌದು, ಪಾಪ, ಯಾರದೋ ಮನೆಯ ಹೆಣ್ಣು ಮಗಳು, ಇನ್ಯಾರದೋ ಮನೆಯ ಬೆಳಕಾಗಬೇಕಾದವಳು. ಊರಲ್ಲದ ಊರಿಗೆ ಬಂದಿದ್ದಾಳೆ ಕೆಲಸ ಹುಡುಕಿ. ಊರು, ಜನ, ಭಾಷೆ ಎಲ್ಲವೂ ಹೊಸದು ಹುಡುಗಿಗೆ. ಯಾರಿದ್ದಾರೆ ನಮ್ಮನ್ನು ಬಿಟ್ಟರೆ ಅವಳಿಗೆ ತಿಳಿದವರು? ನಾವೇ ಅವಳಿಗೆ ರಕ್ಷಣೆ ಕೊಡಬೇಕು, ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅಲ್ಲವೇ? ಹೌದು, ಅದೇ ಕಾರಣಕ್ಕೆ ನಾನು ಅವಳ ಬಗ್ಗೆ ಯೋಚಿಸುವುದು, ಚಿಂತಿಸುವುದು. ಇಲ್ಲದಿದ್ದರೆ ಈ ಹುಡುಗಿಯ ವಿಷಯ ಕಟ್ಟಿಕೊಂಡು ನನಗೇನಾಗಬೇಕು ಅಲ್ವೇ? ಈಗ ಸಮಾಧಾನವಾಯಿತು ಅವನಿಗೆ. ಅವನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅವನೇ ಕಂಡುಕೊಂಡಿದ್ದ. ಎದ್ದು ಮನೆಯ ದಾರಿ ಹಿಡಿದಿದ್ದ ವಿಧಾನ್. ಯೋಚನೆಗಳು ಹಾಗೆಯೇ ಸಾಗಿವೆ ಅವನ ಮನದಲ್ಲಿ. ಆದರೂ ಹುಡುಗಿ ತುಂಬ ಮೃದು, ಸುಕೋಮಲೆ. ಅಂದು ತಾನು ಹಿಡಿದಿದ್ದ ಕೈ ಆ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು ಕಣ್ಮುಂದೆ ಬಂತು ಅವನಿಗೆ. ತಲೆ ಕೊಡುವಿದ. ಅಷ್ಟೇ ಮುಗ್ಧತೆ ಇದೆ ಅವಳಲ್ಲಿ ಅನ್ನಿಸಿತು ಅವನಿಗೆ. ತಾಳ್ಮೆ, ಎಲ್ಲಕ್ಕಿಂತ ಹೆಚ್ಚಾಗಿ ತಾಳ್ಮೆ ಬಹಳವೇ ಇದೆ ಇಷ್ಟು ಚಿಕ್ಕ ಹುಡುಗಿಗೆ. ಇಲ್ಲದಿದ್ದರೆ ಯಾರ್ಯಾರೋ ಬಂದು ಅವಳಿಗೆ ಅಸಂಬದ್ಧ ಮಾತಾಡುತ್ತಿದ್ದರೆ ಒಂದೂ ಮಾತನಾಡದೆ ಕೇಳಿಸಿಕೊಂಡು ನಿಂತಿರುತ್ತಿದ್ದಳೆ. ಏನಾದರೂ ಆಗಲಿ ಮುದುಕಮ್ಮನ ಚೆನ್ನಾಗಿ ನೋಡಿಕೊಳ್ಳುತ್ತೆ ಹುಡುಗಿ. ಇಲ್ಲದಿದ್ದರೆ ಮುದುಕಮ್ಮ ತಮ್ಮ ಕೋಣೆಯಿಂದ ಹೊರಬಂದಿರಲೇ ಇಲ್ಲ ಈ ಮಧ್ಯ. ಕೆಳಗಡೆ ರೂಮ್ ಇದೆ, ಅಲ್ಲೇ ಇರು ಎಂದರೂ ಕೇಳಲ್ಲ ಮುದುಕಮ್ಮ. ಆ ಮೇಲಿನ ಕೋಣೆಯ ಮೇಲೆ ಅದೇನೋ ಸೆಂಟಿಮೆಂಟ್ ಅವಳಿಗೆ. ಮೊದಲಿನಿಂದಲೂ ನಾನು ಎಲ್ಲೇ ಇರ್ತಿದ್ನಲ್ವೇನೋ ದೊರೆ, ಇಲ್ಲಿ ನನ್ನ ನೂರಾರು ನೆನಪುಗಳಿವೆ ಕಣೋ. ನಾನು ಈ ಕೋಣೆ ಬಿಟ್ಟು ಬೇರೆಲ್ಲೂ ಬರಲ್ಲ, ಅದು ನನ್ನಿಂದ ಸಾಧ್ಯವಿಲ್ಲ ಅಂತಾಳೆ ಮುದುಕಮ್ಮ. ವಯಸ್ಸಾದ ಕಾಲದಲ್ಲಿ ಅವರ ಮನಸ್ಸನ್ನು ನೋಯಿಸೋದು ನನಗೂ ಇಷ್ಟವಿಲ್ಲ. ನೆಮ್ಮದಿಯಾಗಿರಲಿ ಹಿರಿಯ ಜೀವ, ಅವರಿಷ್ಟದಂತೆ. ಅದಕ್ಕಾಗಿ ಹೆಚ್ಚು ಒತ್ತಾಯ ಮಾಡಲು ಹೋಗಲಿಲ್ಲ ನಾನು. ಅವರಿಷ್ಟದಂತೆಯೇ ಅಲ್ಲಿಯೇ ಇರಲಿ ನೆಮ್ಮದಿಯಾಗಿ. ನನಗಾಗಿ ಇರುವುದು ಇಬ್ಬರೇ, ಅಪ್ಪಾಜಿ, ಮುದುಕಮ್ಮ. ಅಪ್ಪಾಜಿ ಹತ್ತಿರ ನಾನು ಮಾತನಾಡದೇ ಹೋದರೂ ನನಗೆ ಅವರ ಮೇಲೆ ಅಪಾರ ಗೌರವವಿದೆ. ಇನ್ನು ಮುದುಕಮ್ಮ, ನನ್ನ ಬಾಲ್ಯ ಅವಳ ಮಡಿಲಲ್ಲಿಯೇ. ನನ್ನ ಅಪ್ಪ ಅಮ್ಮ ಎಲ್ಲರೂ ಅವಳೇ ಆಗಿ ನನ್ನ ಬೆಳೆಸಿದ್ದಾಳೆ. ಅವಳು ಅಮ್ಮನ ಲಾಲಿ ಹಾಡು ಕೇಳದೆ ಮಲಗುತ್ತಲೇ ಇರದ ಹುಡುಗನಾಗಿದ್ದೆ ನಾನು. ಪಾಪ ಮುದುಕಮ್ಮನೇನು ಸಣ್ಣ ವಯಸ್ಸಿನವರೇನಲ್ಲವಲ್ಲ ಆಗ. ಅವರಿಗೂ ವಯಸ್ಸಾಗಿತ್ತು. ನೂರಾರು ಕಾಯಿಲೆಗಳು ಅವರಿಗೂ ಇದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ಕಾಯಿಲೆ. ಮಾನಸಿಕವಾಗಿ ಬಹಳವೇ ಕುಗ್ಗಿ ಹೋಗಿದ್ದಳು ಅವಳು. ಆದರೂ ಮನೆಯ ಜವಾಬ್ದಾರಿ, ಮೊಮ್ಮಗನ ಯೋಗಕ್ಷೇಮ ಎಲ್ಲವನ್ನೂ ಅವರೇ ನೋಡಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿ ಬಿಟ್ಟಿತ್ತು ಮನೆಯಲ್ಲಿ. ರಾತ್ರಿ ಅಮ್ಮನನ್ನು ಕಾಣದೆ ಅಳುವ ನನ್ನನ್ನು ಸಂಭಾಳಿಸುವುದು ಅವರಿಗೆ ಒಂದು ಸವಾಲೇ. ಆದರೂ ನಿದ್ರೆಗೆಟ್ಟು ನನ್ನ ಸಮಾಧಾನ ಪಡಿಸುತ್ತಿತ್ತು ನನ್ನ ಮುದುಕಮ್ಮ. ನನಗಿರುವ ಏಕೈಕ ಆಪ್ತ ಜೀವ ಎಂದರೆ ಮುದುಕಮ್ಮ. ನಾನು ನನ್ನ ತುಂಟತನವನ್ನು ಅವರ ಮುಂದೆ ಮಾತ್ರ ತೋರಿಸಬಲ್ಲೆ. ಹಾಗಂತ ನನ್ನ ಎಲ್ಲ ನೋವುಗಳನ್ನು ಅವರ ಮುಂದೆ ಹೇಳಲಾಗುವುದೇ? ವಯಸ್ಸಾದ ಜೀವ, ನೊಂದಿದೆ ಬಹಳ. ಅದರ ನಡುವೆ ನಾನು ನನ್ನ ನೋವುಗಳನ್ನು ಹೇಳಿ ಮತ್ತೂ ಅವರನ್ನು ನೋಯಿಸಿದರೆ ಆ ಜೀವ ಹೇಗೆ ತಾನೇ ಸಹಿಸಿಕೊಳ್ಳುತ್ತದೆ? ವಯಸ್ಸಾದ ಕಾಲದಲ್ಲಿ ನೆಮ್ಮದಿ ಮುಖ್ಯ. ನನ್ನ ಕೈಲಾದಷ್ಟು ಮುದುಕಮ್ಮನ ಸಂತೋಷದಿಂದ ಇರುವ ಹಾಗೆ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ. ನಾನು ಕುಡಿಯುವುದು ನನ್ನ ಮುದುಕಮ್ಮನಿಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಹೇಳ್ತಾನೇ ಇರುತ್ತೆ, ದೊರೆ ಕುಡಿತ ದೇಹಕ್ಕೆ ಒಳ್ಳೆಯದಲ್ಲ ಕಣೋ, ಕುಡಿಬೇಡ ಅಂತ. ಅದು ನನಗೂ ಗೊತ್ತು. ಕುಡಿತ ಆ ಕ್ಷಣಕ್ಕೆ ನಮಗೆ ಎಲ್ಲ ನೋವುಗಳಿಂದ ಮುಕ್ತಿ ಕೊಡಬಹುದು. ಹಾಗಂತ ಕುಡಿತವೇ ನೋವುಗಳಿಗೆ ಶಾಶ್ವತ ಪರಿಹಾರವಲ್ಲ, ತಿಳಿದಿದೆ ನನಗೆ. ಆದರೆ ನಾನು ಅಸಹಾಯಕ. ಆ ಕ್ಷಣಕ್ಕೆ ನನಗೆ ಕುಡಿಯಲೇಬೇಕು ಎನ್ನಿಸಿಬಿಡುತ್ತದೆ. ನೆಮ್ಮದಿಯ ನಿದ್ರೆ ಮಾಡಬಹುದಲ್ಲ ಎನ್ನಿಸುತ್ತದೆ. ಎಷ್ಟೇ ಬೇಡ ಬೇಡ ಎಂದುಕೊಂಡರೂ ಬಿಡಲಾಗದ ಅಸಹಾಯಕ ಪರಿಸ್ಥಿತಿ ನನ್ನದು. ಹಾಗಂತ ದಿನವೂ ನಾನು ಅಳತೆ ಮೀರಿ ಕುಡಿಯುವವನಲ್ಲ.
ತೀರಾ ಅಸಾಧ್ಯ ನೋವು ಮನಸ್ಸನ್ನು ಆವರಿಸಿದಾಗ ಕುಡಿದು ಬಿಡುತ್ತೇನೆ. ನನಗೆ ಗೊತ್ತು, ಮುದುಕಮ್ಮ ನನಗೋಸ್ಕರ ಜೀವ ಹಿಡಿದಿದೆ. ನಾನು ಸಂತೋಷದಿಂದ ನೆಮ್ಮದಿಯಿಂದ ಜೀವನ ನಡೆಸುವುದು ನೋಡುವುದೇ ಅವಳ ಕೊನೆಯ ಮಹದಾಸೆ ಎಂದು. ನೆಮ್ಮದಿ, ಸಂತೋಷ ಬರೆದಿದ್ದಾನೆಯೇ ಭಗವಂತ ನನ್ನ ಹಣೆಯಲ್ಲಿ. ನನಗಂತೂ ಯಾವ ನಂಬಿಕೆಯೂ ಇಲ್ಲ. ತಾಯಿಯ ಮಮತೆ, ಪ್ರೀತಿ, ವಾತ್ಸಲ್ಯ ಬೇಕಾಗಿದ್ದ ನನ್ನ ಆ ವಯಸ್ಸಿನಲ್ಲಿಯೇ ಎಲ್ಲದರಿಂದಲೂ ವಂಚಿತನಾಗಿ ಬೆಳೆಯುವಂತಾಯಿತು ನಾನು. ಯಾರಲ್ಲಿ ಹೇಳಲಿ ನನ್ನ ಮನದ ಭಾವನೆಗಳನ್ನು? ಯಾರಲ್ಲಿ ನನ್ನ ದುಃಖ ನೋವುಗಳನ್ನು ಹಂಚಿಕೊಳ್ಳಲಿ? ನನಗೆ ಅತಿ ಆಪ್ತರೆನಿಸುವ ಯಾವ ಸ್ನೇಹಿತರೂ ಇಲ್ಲ. ಪವನ್, ಅವನಲ್ಲಿ ಎಲ್ಲವನ್ನೂ ಹೇಳಿಕೊಳ್ಳಲಾರೆ ನಾನು. ಯಾರ ಜೊತೆಗೂ ಅಷ್ಟೊಂದು ಬೆರೆಯಲಾರೆ ನಾನು. ಒಂದು ಥರದ ಅಂತರ್ಮುಖಿಯಾಗಿ ಬಿಟ್ಟಿದ್ದೀನಿ. ಯಾರಲ್ಲಿ ಏನು ಹೇಳಿದರೆ ಅವರೇನು ಹೇಳಿಬಿಡುವರೋ ನನ್ನ ಬಗ್ಗೆ, ನನ್ನ ಪರಿವಾರದ ಬಗ್ಗೆ ಎನಿಸಿ ಭಯವಾಗಿ ಬಿಡುತ್ತದೆ ನನಗೆ. ಅದೇ ಕಾರಣದಿಂದ ಯಾರನ್ನಾದರೂ ನಾನು ನನ್ನ ಹತ್ತಿರ ಬಿಟ್ಟುಕೊಳ್ಳಲು ಹಿಂಜರಿಯುತ್ತೇನೆ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಎಲ್ಲರೊಂದಿಗೂ ನನ್ನ ಸಂಬಂಧ. ಬಿಟ್ಟೂ ಬಿಡದೆ ಕಾಡುವ ನೆನಪುಗಳು, ನೋವುಗಳಿಂದ ಮುಕ್ತಿಯಲ್ಲಿ ಮನೆಯ ಸಮೀಪ ಬಂದು ಬಿಟ್ಟಿದ್ದ ವಿಧಾನ್. ದೂರದಲ್ಲೆಲ್ಲೋ ಇಂಪಾದ ಧ್ವನಿ, ಅನುಮಾನವೇ ಬೇಡ, ಆ ಹುಡುಗಿಯದೇ ಧ್ವನಿ ಇದು. ಯಾವುದೋ ಆಕರ್ಷಣೆಗೆ ಒಳಗಾದವನಂತೆ ಧ್ವನಿ ಕೇಳಿಸುತ್ತಿದ್ದ ಕಡೆಗೆ ಹೆಜ್ಜೆ ಹಾಕಿದ ವಿಧಾನ್. ನನ್ನ ಮುಖವನ್ನೇ ಸ್ವಲ್ಪ ಸಮಯ ದಿಟ್ಟಿಸಿ ವಿಷಾದದ ನಗು ನಕ್ಕಿದ್ದರು ವಿಧಾನ್. माँ का प्यार, माँ का ममता सबका नसीब में नहीं होता मेरे दोस्त. मेरे जैसा बेनसीब वाले भी होंगे. हम जैसे लोगों को ये सब नसीब में नहीं होता. ಅಮ್ಮನ ಪ್ರೀತಿ, ಅಮ್ಮನ ಮಮತೆ ಎಲ್ಲರ ಹಣೆಯಲ್ಲೂ ಬರೆದಿರಲ್ಲ ಗೆಳೆಯ. ನನ್ನಂಥ ಹಣೆ ಬರಹ ಸರಿ ಇರದವರೂ ಇರುತ್ತಾರೆ. ನಮ್ಮಂಥವರ ಹಣೆ ಬರಹದಲ್ಲಿ ಇವೆಲ್ಲ ಬರೆದೇ ಇರಲ್ಲ. ಆಕಾಶವನ್ನೇ ದಿಟ್ಟಿಸುತ್ತಿದ್ದರು. ಅವರ ಕಣ್ಣಲ್ಲಿ ನೀರಿತ್ತ ಕಾಣಿಸಲಿಲ್ಲ ನನಗೆ. ದಿಗ್ಭ್ರಾಂತನಾಗಿದ್ದೆ ನಾನು. ಭಗವಂತ, ಇದೇನು ಮಾಡಿಬಿಟ್ಟೆ ನಾನು? ಇವರಿಗೆ ತಾಯಿ ಇಲ್ಲವೇ? ಛೇ, ನನ್ನ ಬುದ್ಧಿಗಿಷ್ಟು. ಕರುಳು ಕಿವುಚಿದಂತಾಯಿತು ನನಗೆ. ಛೇ, ಅವರಿಗೆ ಅಮ್ಮ ಇಲ್ಲವೇ? ನಾನೇ ಅಮ್ಮನ ವಿಷಯ ತೆಗೆದು ಅವರ ಮನಸ್ಸನ್ನು ನೋಯಿಸಿದಂತಾಯಿತು. ನನಗಾದರೂ ಏನು ಗೊತ್ತು ವಿಷಯ? ಮುझे ಮಾಫ್ ಕರ್ ದೋ ಸಾಹಬ್, ಮುझे ಪತಾ ನಹೀ ಥಾ ಆಪ್ಕೋ ಮಾ ನಹೀ ಹೇ. ನನ್ನ ಕ್ಷಮಿಸಿಬಿಡಿ ಸರ್, ನನಗೆ ಗೊತ್ತಿರಲಿಲ್ಲ ನಿಮಗೆ ಅಮ್ಮ ಇಲ್ಲ ಅಂತ. ಸಣ್ಣ ಧ್ವನಿಯಲ್ಲಿ ಕ್ಷಮೆ ಕೇಳಿದೆ ಅವರಲ್ಲಿ. ನನಗೆ ತಿಳಿದಿತ್ತು, ಮಕ್ಕಳಿಗೆ ಯಾರೂ ಇಲ್ಲದೆ ಹೋದರೂ ನಡೆಯಬಹುದು. ಆದರೆ ಅಮ್ಮ ಇಲ್ಲದಿದ್ದರೆ ಆ ಮಕ್ಕಳು ನಿಜವಾಗಿ ಅನಾಥರು. ಯಾರು ಎಷ್ಟೇ ಪ್ರೀತಿಸಲಿ, ಮುದ್ದಿಸಲಿ, ಮಮತೆ ತೋರಿಸಲಿ, ಅಮ್ಮ ಇದ್ದಂತಾಗುವುದಿಲ್ಲ ಅದು. ಅಮ್ಮನ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವೇ ಇಲ್ಲ. ಅಮ್ಮ ಅಮ್ಮನೇ. ಅವಳ ಮಮತೆ, ವಾತ್ಸಲ್ಯಕ್ಕೆ ಯಾರೂ ಸರಿದೂಗಲಾರರು. ವಿಷಾದದ ನಗುನಕ್ಕು ನನ್ನ ಹೆಗಲ ಮೇಲೆ ಪ್ರೀತಿಯಿಂದ ಕೈಯಾಡಿಸುತ್ತಾ ನಿಂತರು ಮೇಜರ್ ವಿಧಾನ್. तो क्या हुआ साहब, मेरा माँ है ना, हमारा घर भी नज़दीक है, हम वही जाएंगे इस बार छुट्टी में. और फिर मेरा माँ भी आपका माँ की जैसे ही है ना साहब, फिर तो हमारा घर भी आपका ही हुआ ना. ಆದ್ರೇನು ಸರ್, ನನ್ನ ಅಮ್ಮ ಇದ್ದಾರಲ್ಲ, ನಮ್ಮ ಮನೆಯೂ ಹತ್ತಿರದಲ್ಲಿದೆ. ನಾವು ಅಲ್ಲಿಯೇ ಹೋಗೋಣ ಈ ಸಲ ರಜಕ್ಕೆ. ಮತ್ತೆ ನನ್ನ ಅಮ್ಮ ಕೂಡ ನಿಮ್ಮ ಅಮ್ಮನ ಹಾಗೆಯೇ ಅಲ್ಲವೇ? ಹಾಗಾದರೆ ನಮ್ಮ ಮನೆಯೂ ನಿಮ್ಮ ಮನೆಯಾದ ಹಾಗೆ ಅಲ್ವಾ? ಬಹಳ ಉತ್ಸುಕನಾಗಿ ಮಾತನಾಡುತ್ತಿದ್ದೆ ನಾನು. ಅವರನ್ನು ನೋವಿನಿಂದ ಹೊರತರುವುದು ನನ್ನ ಮುಖ್ಯ ಉದ್ದೇಶವಾಗಿತ್ತು ಆ ಕ್ಷಣದಲ್ಲಿ. ಹಾಗಂತ ನಾನು ಹೇಳಿದ್ದೆಲ್ಲವೂ ಬರೀ ಮಾತಿಗಾಗಿ ಆಗಿರಲಿಲ್ಲ. ಅವರನ್ನು ಶತಾಯಗತಾಯ ಹೇಗಾದರೂ ಒಪ್ಪಿಸಿ ನನ್ನ ಮನೆಗೆ ಕರೆದುಕೊಂಡು ಹೋಗಲೇಬೇಕು ಎಂದು ನಿರ್ಧರಿಸಿಕೊಂಡು ಬಿಟ್ಟಿದ್ದೆ ನಾನು. छोड़ो ये सब बाश, मैं यही ठीक हूँ, तुम जाओ घर और छुट्टी के बाद फिर मिलेंगे. ಬಿಡು ಇದೆಲ್ಲ ಭಾಷ್, ನಾನಿಲ್ಲೇ ಚೆನ್ನಾಗಿದ್ದೀನಿ, ನೀನು ಹೋಗು ಮನೆಗೆ, ಮತ್ತೆ ರಜಾ ಮುಗಿದ ಮೇಲೆ ಸಿಗೋಣ ಎಂದಿದ್ದರು. ನಾನು ಬಿಡುವ ಪ್ರಶ್ನೆಯೇ ಇರಲಿಲ್ಲ. ಅವರನ್ನು ಒಪ್ಪಿಸಿಯೇ ತೀರಬೇಕೆಂಬ ಹಠಕ್ಕೆ ಬಿದ್ದಿದ್ದೆ. 2-3 ದಿವಸ ಶತಪ್ರಯತ್ನಪಟ್ಟು ಅವರನ್ನು ಒಪ್ಪಿಸಿದ್ದೆ ನಾನು ನಮ್ಮ ಊರಿಗೆ, ನಮ್ಮ ಮನೆಗೆ ಬರಲು. ಈಗ ಯೋಚಿಸುತ್ತೇನೆ, ಬಹುಶಃ ನಾನು ಹಾಗೆ ಹಠ ಮಾಡಿ ಕರೆದುಕೊಂಡು ಹೋಗಿರದಿದ್ದರೆ ಎಲ್ಲವೂ ಸರಿಯಿರುತ್ತಿತ್ತೇನೋ. ಆದರೇನು ಮಾಡಲು ಸಾಧ್ಯ? ವಿಧಿಬರಹವನ್ನು ತಪ್ಪಿಸಲು ನನ್ನಂಥ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವೇ? ಅವನು ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದು ಕಳಿಸುತ್ತಾನೋ ಅದೆಲ್ಲವನ್ನು ಅವನು ಅನುಭವಿಸಲೇಬೇಕು. ಆದರೂ ಒಮ್ಮೊಮ್ಮೆ ನನ್ನ ಹಠದಿಂದಲೇ ಹೀಗಾಗಿದ್ದೆವು ಅನಿಸಿಬಿಡುತ್ತದೆ ನನಗೆ. ಯೋಚಿಸುತ್ತಿದ್ದ ಸುಭಾಷ್. ಪಾಪ ಆ ಹುಡುಗಿ ಎಷ್ಟು ನೊಂದ್ಕೊಂಡಿರ್ಬೋದು. ಊರಲ್ಲದ ಊರಿನಲ್ಲಿ ಹುಡುಗಿ ನಮ್ಮನ್ನೇ ನಂಬಿಕೊಂಡು ಬಂದಿದೆ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ವೀಲ್ಚೇರ್ ಮೇಲೆಯೇ ತಮ್ಮ ರೂಮಿನಲ್ಲಿ ಕುಳಿತು ಯೋಚನೆಯಲ್ಲಿ ಮುಳುಗಿದ್ದರು ಕಾರ್ಯಪ್ಪನವರು. ಆದರೆ ನಮ್ಮ ಮನೆಯಲ್ಲಿ ನಡೀತಾ ಇರೋದೇನು? ಅವಳ ಮನಸ್ಸಿಗೆ ಬರೀ ಹಿಂಸೆ ಕೊಡ್ತಾ ಇದ್ದೀವಿ ನಾವು.
ಪಾಪ ಇವತ್ತಂತೂ ತಿಂಡಿಯನ್ನೂ ತಿಂದಂತಿಲ್ಲ ಹುಡುಗಿ. ಎಷ್ಟು ನೊಂದುಕೊಂಡಿದೆಯೋ. ಮೊದಲೇ ಶ್ಯಾಮು ಅವರು ಹೇಳಿದ ಹಾಗೆ ಹುಡುಗಿ ಇನ್ನೂ ಚಿಕ್ಕದು. ಇದು ಮೊದಲನೇ ಸಲ ಅವಳು ಮನೆಯಿಂದ ದೂರ ಇರುತ್ತಿರುವುದು. ಅವಳ ಜವಾಬ್ದಾರಿ ನಿಮ್ಮದು. ನಿಮ್ಮನ್ನೇ ನಂಬಿ ಅವಳನ್ನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಆದರೆ ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಲು ಆಗ್ತಾ ಇಲ್ಲ ನಮಗೆ. ಹೆತ್ತವರನ್ನು, ಹುಟ್ಟಿದ ಊರು, ಜನರನ್ನು ಬಿಟ್ಟು ಇಲ್ಲಿ ಬಂದಿದೆ ಅಷ್ಟು ಚಿಕ್ಕ ಹುಡುಗಿ. ಮೊದಲೇ ನೊಂದಿರುತ್ತಾಳೆ. ಹಾಗಿರುವಾಗ ನಾವು ಪದೇ ಪದೇ ನಮ್ಮ ಮನೆಯವರಿಂದಲೇ ಅವಳ ಮನಸ್ಸಿಗೆ ನೋವಾಗ್ತಾ ಇದೆ. ನಾನು ಅಸಹಾಯಕನಾಗಿ ನೋಡುತ್ತಾ ಕುಳಿತುಕೊಳ್ಳುವಂತಾಗಿದೆ. ಇಂದು ವಿಧಾನ್ ಬಂದು ಪರಿಸ್ಥಿತಿಯನ್ನು ಸಂಭಾಳಿಸಿದ. ಇಲ್ಲದೇ ಇದ್ದರೆ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲು ಕೂಡ ಸಾಧ್ಯವಿರಲಿಲ್ಲ. ಯಾಕೆ ಹಾಗೆ ಮಾತಾಡುತ್ತಾಳೋ ಲಲಿತಾ? ಎಲ್ಲೋ ನಾನೇ ತಪ್ಪು ಮಾಡಿದ್ದೇನೆ ಚಿಂತಿತರಾದರು. ಯವ್ವ, ಇವ್ರೇನು ಹಾಡು ಅನ್ನಕತ್ತಾರ. ನನಗೆ ಆ ಮನುಷ್ಯ ನೆನೆಸ್ಕೊಂಡ್ರೆ ಸಾಕು, ಕೈಕಾಲು ಆಡಂಗಿಲ್ಲ. ಅಷ್ಟು ಭಯ ಬರ್ತೈತೆ ನನಗೆ. ಅದ್ಯಾವ ನಮೂನಿ ಮನುಷ್ಯ ಆದರೋ ಯವ್ವ. ಅವನ ಕೆಂಪಾದ ಕಣ್ಣು, ಔಡುಗಚ್ಚಿ ತನ್ನನ್ನೇ ನೋಡುತ್ತಿದ್ದ ಅವನ ಕೋಪದ ಮುಖ ಕಣ್ಮುಂದೆ ಬಂದು ಬೆಚ್ಚುವಂತಾಯಿತು ಒಮ್ಮೆ ಅವಳಿಗೆ. ಅವನು ಹಿಡಿದಿದ್ದ ತನ್ನ ಕೈಯನ್ನು ಮತ್ತೊಮ್ಮೆ ನೋಡಿಕೊಂಡಳು. ಅಜ್ಜಿ, ನಾ ಹಾಡಂಗಿಲ್ಲ ಅಂದ್ರೆ ಬೇಸರ ಮಾಡ್ಕೋತಾರ. ಹಾಡ್ತೀನಂದ್ರೆ ನನ್ನ ಕಥೆ ಭಗವಂತಗ ಬಿಟ್ಬಿಡ್ಬೇಕಷ್ಟ. ಯವ್ವ, ಅನ್ನಂಗಿಲ್ಲ, ಅನ್ಭವಿಸಂಗಿಲ್ಲ. ಹಂಗಾಗೈತಲ್ಲೋ ಯಪ್ಪ ನನ್ನ ಪರಿಸ್ಥಿತಿ. ಕೈ ಹಿಸುಕಿಕೊಳ್ಳುತ್ತಾ ಇನ್ನೂ ಹಾಗೆಯೇ ನಿಂತಿದ್ದಳು ವಿಶಾಖ. ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫುಲ್ ವಿಡಿಯೋ ನೋಡಿ ಪ್ಲೀಸ್ ದಯವಿಟ್ಟು. ಯಾಕಂದರೆ ವಾಚ್ ಅವರ್ ಕೂಡ ಕಡಿಮೆ ಆಗ್ತಾಯಿದೆ. ಹೀಗಾದರೆ ಯೂಟ್ಯೂಬ್ ನಡೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ.